ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ವೀರೇಶ್ ಚಿತ್ರಮಂದಿರದಲ್ಲಿ ಆ್ಯಕ್ಚುಲಿ ಇದ್ದೀನಿ. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ರಾಕಿಂಗ್ ಸ್ಟಾರ್ ಯಶ್ ಅವರ ಮೂವಿನ ಜನರಲಿ ಸೆಲೆಬ್ರಿಟೀಸ್ ನನ್ನ ವ್ಲಾಗಲ್ಲಿ ಇರ್ತಾರೆ. ಈ ಸತಿ ಕಾಮನ್ ಪೀಪಲ್ಗಳು ನನ್ನ ವ್ಲಾಗಲ್ಲಿ ಇರ್ಲಿಕ್ಕಿದ್ದಾರೆ. ಅವರ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ಅಂತಂದ್ಬಿಟ್ಟು ಬನ್ನಿ ಲೆಟ್ಸ್ ಗೋ. ಇಲ್ಲೊಬ್ಬ ಅಪ್ಪಟ ನಮ್ಮ ಯಶ್ ಅವರ ಅಭಿಮಾನಿನೇ ಇದ್ದಾನೆ ನೋಡಿ, ಫುಲ್ಲು ಬೈಟ್ಸ್ ಕೊಡ್ತಾ ನಮ್ಮ ಪ್ರಸಾದ್ ಅಂತ. ಅಪ್ಪಟ ಯಶ್ ಅಭಿಮಾನಿ ನಮ್ ಜೊತೆ ಇದ್ದಾರೆ. ನಾನು ಹೇಳ್ತಿದ್ದೆ ಸೆಲೆಬ್ರಿಟೀಸ್ ಯಾವಾಗ್ಲೂ ನನ್ನ ವ್ಲಾಗಲ್ಲಿ ಇರ್ತಾರೆ ಅಂತ. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಕಾಮನ್ ಪೀಪಲ್ ಸೆಲೆಬ್ರಿಟೀಸ್ ಅಂದಿದ್ದು ನಮ್ಮ ಅಣ್ಣತಮ್ಮನೆ. ಈಗ ಹೆಂಗ್ ಅನ್ಸ್ತಾ ಇದೆ ಪ್ರಸಾದ್? ಬ್ರೋ 4 ವರ್ಷ ವೆಯ್ಟ್ ಮಾಡಿದಕ್ಕೂ ಜನಗಳು 40 ವರ್ಷ ನೆನ್ಪಿಟ್ಕೋಬೇಕು. ಆ ರೇಂಜ್ ಸಿನಿಮಾ ಕೊಟ್ಟವ್ರೆ ನಮ್ ಬಾಸು. ಇಷ್ಟ ದಿನ ಯಾರೆಲ್ಲ ಮಾತಾಡ್ತಿದ್ರು ಲೇಟ್ ಮಾಡವ್ರೆ ಅಂತ, ಅವ್ರನ್ನ ಒಂದ್ಸಲ ಬಂದು ಸಿನಿಮಾ ನೋಡಕ್ ಹೇಳಿ ಯಾಕೆ ಲೇಟ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಯ್ತಾ? ನಮ್ ಬಾಸ್ ಫಸ್ಟೇ ಹೇಳಿದ್ರು, ಬೇರೆ ಇಂಡಸ್ಟ್ರಿ ಅವರು ಯಾರನ್ನು ನಮ್ ಬಗ್ಗೆ ಮಾತಾಡಬಾರ್ದು ಅಂತ. ಬೇರೆ ಇಂಡಸ್ಟ್ರಿ ಅವ್ರನ್ನ ಕರ್ಕ ಬಂದು ಯಾವ ತರ ಸಿನಿಮಾದಲ್ಲಿ ಉಜ್ಜವ್ರೆ ಅಂದ್ರೆ ಗುರು, ನನ್ನ ತಾಯಣ್ಣ ಲೈಫ್ ಅಲ್ಲಿ ಕನ್ನಡದ ಬಗ್ಗೆ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡಬಾರ್ದು ಗುರು. ಯಾವಾಗ್ಲೂ ಹೇಳ್ತಾ ಇದ್ರಿ ಯಶ್ ಅವರು ನಂಬರ್ 1 ಆಗ್ತೀವಿ ಅಂತ. ಇವತ್ತು ನಂಬರ್ 1 ಅಲ್ಲಿ ಇದಾರೆ ಬ್ರೋ. क्या बात है सर, क्या बात है सर, क्या बात है, ये बात है. ಫಸ್ಟ್ ಹಾಫ್ ಅಲ್ಲಿ ಜನ ನೋಡಿದವರು ಹೇಳ್ತಾ ಇದ್ರು ಫಸ್ಟ್ ಹಾಫ್ ಓಕೆ, ಸೆಕೆಂಡ್ ಹಾಫ್ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ಅಂತ ಪಬ್ಲಿಕ್ ರಿಯಾಕ್ಷನ್. ನಿಮಗ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯಾವ್ದು ಅದ್ಭುತ ಅನ್ಸುತ್ತೆ? ಎರಡು ಅದ್ಭುತನೇ ಬ್ರೋ. ಫಸ್ಟ್ ಹಾಫ್ ಒಂಥರ ಅಕ್ಕ ತಮ್ಮನ್ ಸೆಂಟಿಮೆಂಟ್, ಸೆಕೆಂಡ್ ಹಾಫ್ ಅಪ್ಪ ಮಗನ್ ಸೆಂಟಿಮೆಂಟ್. ಸಿನಿಮಾ ತರ ನೋಡ್ರಲ್ಲಿ ಯಾರೆಲ್ಲ ಬ್ರೋ ಹೇಳ್ತೀನಿ ಕೇಳಿ, ನಿಜ ಹೇಳ್ತೀನಿ ಕೇಳಿ ಓಪನ್ ಆಗಿ. ಇಲ್ಲಿ ಬಂದ್ಬಿಟ್ಟು ಅದ್ ಚೆನ್ನಾಗಿಲ್ಲ, ರೊಮ್ಯಾನ್ಸ್ ಐತೆ ಜಾಸ್ತಿ, ಅದೇ ಐತೆ ಅಂತ ಹೇಳ್ತಾರಲ್ಲ. ಅದಕ್ಕೆ ಅವ್ರಿಗೆ ಒಂದ್ ಮಾತಾಡಿ, ನೀವು ಏನು ಕದ್ದು ಮುಚ್ಚಿ OTT ಅದೇ ಇದ್ರಲ್ಲಿ ನೋಡ್ತಿದ್ರಿ ಬೇರೆ ಸಿನಿಮಾಗಳನ್ನ, ವೆಬ್ ಸೀರೀಸ್ ಅಂತ, ಅದನ್ನ ನಮ್ ಬಾಸು ಮೂವಿಲೇ ತೋರ್ಸವ್ರಪ್ಪ. ನಿಮ್ಗೊಂದ್ ಮೆಸೇಜ್ ಕೊಡತ್ತಾರ, ಕದ್ದು ಮುಚ್ಚಿ ಹಾಕಿ ನೋಡ್ತೀರಿ, ಥಿಯೇಟರ್ಗೆ ಬಂದ್ ನೋಡಿ ಅಂತ ಓಪನ್ ಆಗಿ ಹೇಳ್ತಾವ್ರೆ. ಬಂದ್ ನೋಡ್ರಿ, ಅದನ್ನ ಬಿಟ್ಟು ಅಲ್ಲಿ ಚೆನ್ನಾಗಿಲ್ಲ ಇಲ್ಲಿ ಚೆನ್ನಾಗಿಲ್ಲ ಅವೆಲ್ಲ ಬಿಟ್ಬಿಡ್ರಿ. ಹಂಗಂದ್ರೆ ಮುಂದಿನ ದಿನಗಳಲ್ಲಿ ಅಮೆರಿಕನ್ ಪೈ ಅಂತ ಸಿನಿಮಾ ಇಂಡಿಯಾಗೂ ಬರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬರ್ಲಿ ಗುರು, ಎಲ್ಲಾ ತರ ಸಿನಿಮಾಗಳು ಬರ್ಬೇಕು. ಆಯ್ತಾ? ಬಾವಿ ಕಪ್ಪೆ ಆಗ್ಬಾರ್ದು ಯಾವತ್ತನ್ನು, ಸಮುದ್ರದಲ್ಲಿ ಈಜ್ಬೇಕು, ಅಲ್ಲಿ ಕಿಂಗ್ ಆಗ್ಬೇಕು. ಅರ್ಥ ಆಯ್ತಾ? ರಾಕಿ ಬೈ ಏನು ಅಂತ ನಮ್ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತು. ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಯಶ್ ಅವ್ರಂದ್ರೆ. ಅದು ತಾಕತ್ತು ಅಂದ್ರೆ ರಾಕಿ ಬೈ. ಇದು ಅರ್ಥ ಮಾಡ್ಕೊಂಡ್ಬಿಡು. ಬರೀ ಬಾವಿ ಕಪ್ಪೆ ಆಗಿ ಅದನ್ನೇ ಮಾಡ್ಬೇಡ್ರಿ, ಎಲ್ಲ ಡಿಫ್ರೆಂಟ್ ಆಗಿ ಮಾಡ್ರಿ. ನೀವೇ ಹೇಳ್ತಿರಲ್ಲಪ್ಪ ಆಡಿಯನ್ಸ್, ಡಿಫ್ರೆಂಟ್ ಆಗಿ ಏನಾದ್ರು ಮಾಡಿ. ಇದು ಒಂದೇ ತರ ಸಿನಿಮಾ ಮಾಡ್ತೀರಾ ಕಂಟೆಂಟ್ ಅಂತ, ಡಿಫ್ರೆಂಟ್ ಆಗಿ ಮಾಡಿದ್ರೆ ಈ ತರ ಹೇಳ್ತೀರಾ. ಎಲ್ರಿಗೂ ಆಸೆ ಇದೆ, ಕದ್ದು ಮುಚ್ಚಾರು ಸಿನಿಮಾ ನೋಡ್ತಾರೆ ಟಾಕ್ಸಿಕ್ ನ. ಅರ್ಥ ಆಯ್ತಾ? ಮಾತಾಡೋರೆಲ್ಲ ಮಾತಾಡ್ಕೊಳ್ಳಿ. ಫೈನಲಿ ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ.